ದೇವರ ನಾಮಕ್ಕೆ ಮಹಿಮುಂಟಾಗಲಿ. ಈ ಸಮಯದಲ್ಲಿ ಒಂದು ವಾಕ್ಯನ ಓದ್ಕೊಳ್ಳೋಣ. ಜ್ಞಾನೋಕ್ತಿ 1:33 ವಚನ. ದೇವ್ರ ವಾಕ್ಯ ಹೇಳುತ್ತೆ, ನನ್ನ ಮಾತಿಗೆ ಕಿವಿಗೊಡುವರಾದರೂ ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತವಾಗಿರುವರು. ಜ್ಞಾನೋಕ್ತಿ 1:33 ವಚನ ಹೇಳುತ್ತೆ, ನನ್ನ ಮಾತಿಗೆ ಕಿವಿಗೊಡುವವರು, ದೇವ್ರು ಹೇಳ್ತಾರೆ, ನನ್ನ ಮಾತಿಗೆ ಕಿವಿಗೊಡುವರು ಯಾವ ಕೇಡಿಗೂ ಭಯಪಡದೆ ಸ್ವಸ್ಥಚಿತ್ತರಾಗಿ ಇರುವರು. ಅಲ್ಲೇಲೂಯ. ಆಗ ದೇವರ ಮಾತಿಗೆ ನಾವು ಕಿವಿಗೊಡಬೇಕು. ತುಂಬ ಜನ ದೇವ್ರ ಮಾತನ್ನ ಕೇಳಲ್ಲ ಅಂತಾರೆ. ಐಗುಪ್ತ ದೇಶದಿಂದ ಬಂದ 40 ಲಕ್ಷ ಜನರು ಮೋಶೆ ದೇವರ ವಾಕ್ಯಗಳನ್ನೆಲ್ಲ ಅವ್ರಿಗೆ ಬೋಧಿಸ್ತಾರೆ. ಆ ವಾಕ್ಯಗಳನ್ನ ಕೇಳ್ತಾರೆ, ಆದರೆ ಆ ವಾಕ್ಯಗಳನ್ನ ಅವರು ಅನುಸರಿಸದೆ, ಆ ವಾಕ್ಯಗಳಲ್ಲಿ ನಿಲ್ಲದೆ ದೇವರ ಮಾತುಗಳನ್ನ ಅಸಡ್ಡೆ ಮಾಡಿ ದೇವರ ಮಾತುಗಳಿಗೆ ವಿರೋಧವಾಗಿ ಗುಣಗುಟ್ಟೋದು, ಪರೀಕ್ಷೆ ಮಾಡೋದು ಅಲ್ವಾ, ಮೋಶೆಗೆ ವಿರೋಧವಾಗಿ ಮಾತಾಡೋದು, ಹಾರೋನ್ಗೆ ವಿರೋಧವಾಗಿ ಮಾತಾಡೋದು, ದೇವರ ಕಾರ್ಯಗಳಿಗೆ ವಿರೋಧವಾಗಿ ಮಾತನಾಡಿದ್ರು. ಅವರು ಆ ಥರ ಮಾತಾಡೋ ಕಾರಣ ಏನಂದರೆ, ದೇವರ ಮಾತಿಗೆ ಅವರು ಕಿವಿಗೊಟ್ಟಿಲ್ಲ. ಅವರು ದೇವರ ಮಾತಿಗೆ ಕಿವಿ ಕೊಡದೆ ಹೋದದ್ರಿಂದಲೇ ಅವರ ಮೇಲೆ ತುಂಬ ಕೇಡುಗಳು ಉಂಟಾಯಿತು, ತುಂಬ ಆಪತ್ತುಗಳು ಅವ್ರ ಮೇಲೆ ಬಂತು. ದೇವ್ರ ವಾಕ್ಯ ಹೇಳುತ್ತೆ, ದೇವರ ಮಾತಿಗೆ ಕಿವಿಗೊಟ್ಟರೆ ಅವರು ಯಾವ ಒಂದು ಕೇಡಿಗೂ ಭಯಪಡದೆ, ಯಾವ ಒಂದು ಆಪತ್ತುಗಳಿಗೂ ಭಯಪಡದೆ ಅವರು ಸುರಕ್ಷಿತವಾಗಿರುವಾಗ ದೇವರವ್ರನ್ನ ನಡೆಸ್ತಾರೆ. ನೋಡ್ರಿ, ತುಂಬ ಜನ ದೇವ್ರ ಮಾತನ್ನ ಕೇಳಲ್ಲ. ಅವತ್ತು ಇಸ್ರಾಯೇಲ್ ಜನಗಳು ದೇವ್ರ ಮಾತನ್ನ ಕೇಳ್ದಿರ ಅರಣ್ಯದಲ್ಲೇ ಎಷ್ಟೋ ಜನ ಅಳಿದು ಹೋದ್ರು. ಇವತ್ತು ದೇಶದ 4 ಭಾಗಗಳಲ್ಲಿ ನಾವು ನೋಡ್ತೀವಿ, ದೇವರ ಮಾತು ಕೇಳ್ತಾ ಇಲ್ಲ ಜನ. ಹಾಗಾಗಿ ದೇವ್ರ ಮಾತು ಕೇಳದೆ ಇರೋದ್ರಿಂದಲೇ ಆ ಜನಾಂಗಗಳ ಮೇಲೆ, ಆ ದೇಶಗಳ ಮೇಲೆ ಎಲ್ಲಿ ನೋಡಿದ್ರು ದೇವರ ಕೋಪ, ಸೃಷ್ಟಿ ವಿಕೋಪಗಳು ಭಯಂಕರವಾಗಿ ಜನಾಂಗಗಳನ್ನು ಅಳಿಸಿ ನಾಶ ಮಾಡಿಕೊಂಡಿದೆ. ಹೌದು, ದೇವರ ಮಾತನ್ನ ಕೇಳದೆ ಹೋಗೋರು ಈ ರೀತಿಯಾಗಿ ಕಷ್ಟಪಡಬೇಕಾಗುತ್ತೆ, ಅಳಿದು ಹೋಗ್ತಾರೆ ಒಂದು ಕಡೆ. ಆಗ ನೀವು ಪ್ರತಿಯೊಬ್ಬರು ಏನು ಮಾಡಬೇಕಂದ್ರೆ ದೇವರ ಮಾತಿಗೆ ಕಿವಿಗೊಡಬೇಕು. ದೇವರ ಮಾತಿಗೆ ಕಿವಿಗೊಟ್ಟು ದೇವರ ಮಾತುಗಳನ್ನು ಯಾರೆಲ್ಲ ನಂಬಿ ಅದನ್ನು ಅನುಸರಿಸಿ ದೇವರ ಮಾತುಗಳ ಪ್ರಕಾರವಾಗಿ ಜೀವಿಸ್ತಾರೋ ಅವ್ರುಗಳು ಎಲ್ಲ ಕೇಡಿನಿಂದಲೂ, ಎಲ್ಲ ಆಪತ್ತಿನಿಂದಲೂ, ಎಲ್ಲ ಅಪಾಯಗಳಿಂದಲೂ ಕರ್ತನವನ್ನ ಸುರಕ್ಷಿತವಾಗಿ ತಪ್ಪಿಸವನ್ನ ಕಾಪಾಡಿ ಭದ್ರಪಡಿಸ್ತಾನೆ. ನೀವು ದೇವರ ಮಾತನ್ನ ಕೇಳ್ರಿ, ಮನುಷ್ಯರ ಮಾತನ್ನ ಕೇಳಿ ಮೋಸ ಹೋಗ್ಬೇಡಿ, ಸೈತಾನ್ ಮಾತನ್ನ ಕೇಳಿ ವಂಚಿಸಲ್ಪಡಬೇಡಿ. ಅನೇಕ ದುರ್ಬೋಧಕರ ಮಾತು, ಸುಳ್ಳು ಪ್ರವಾದಿಗಳ ಮಾತು, ಸುಳ್ಳು ಸೇವಕರುಗಳ ಮಾತು, ಸುಳ್ಳಾದ ಮಾತುಗಳನ್ನ ಕೇಳ್ತಾರೆ. ವಾಕ್ಯದಲ್ಲಿ ಇಲ್ಲದೆ ಇರೋದನ್ನೆಲ್ಲ ಅವ್ರು ಹೇಳ್ತಾರೆ. ಹೇಳುವಾಗ ಅವ್ರುಗಳು ಅದನ್ನು ಕೇಳ್ತಾರೆ. ಕೇಳುವಾಗ ಏನಾಗುತ್ತೆ, ಅವ್ರುಗಳು ಆ ಕೇಡುಗಳಿಗೂ ಆಪತ್ತುಗಳಿಗೆ ಅಳಿದು ಹೋಗ್ತಾರೆ. ದೇವ್ರು ಹೇಳ್ತಾರೆ, ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವರು ಬಂಡೆ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯ ಹೋಲುತ್ತಾನೆ. 4 ಕಡೆ ಮಳೆ ಸುರಿದು ಗಾಳಿ ಬಡಿದ್ರು ಆ ಮನೆ ಕುಸಿದು ಬೀಳಲಿಲ್ಲ, ಯಾಕಂದ್ರೆ ಅದು ಬಂಡೆ ಮೇಲಿತ್ತು. ನೀವು ನಿಮ್ಮ ಜೀವಿತಗಳನ್ನು ದೇವರ ಮಾತಿನ ಮೇಲೆ ಕಟ್ಕೊಳ್ಬೇಕು. ಯಾರೆಲ್ಲ ದೇವ್ರ ಮಾತಲ್ಲಿ ನಿಲ್ತಿರೋ, ಯಾರೆಲ್ಲ ದೇವ್ರ ಮಾತನ್ನ ನಂಬ್ತಿರೋ, ದೇವ್ರ ಮಾತಿಗೆ ವಿಧೇಯತೆ ತೋರಿಸ್ತಿರೋ, ದೇವ್ರ ಮಾತುಗಳನ್ನ ಹೃದಯಗಳಲ್ಲಿ ಇಟ್ಕೊಂಡು ಆ ಮಾತುಗಳನ್ನ ಅನುಸರಿಸ್ತಿರೋ ಅವ್ರುಗಳನ್ನ ದೇವರು ಅಧಿಕವಾಗಿ ಏನು ಮಾಡ್ತಾನೆ, ಆಶೀರ್ವದಿಸಿ ಬಲಪಡಿಸಿ ಅವ್ರು ಮಾಡೋ ಸಕಲ ವಿಧವಾದ ಕಾರ್ಯಗಳಲ್ಲಿ ಎಲ್ಲವನ್ನು ಸಫಲಗೊಳಿಸಿ ದೇವನು ಅವ್ರುಗಳನ್ನ ಸುರಕ್ಷಿತವಾಗಿ ಭದ್ರವಾಗಿ ಅವ್ರನ್ನ ದೇವರು ಜೋಪಾನವಾಗಿ ಕಾದುಕೊಳ್ತಾರೆ. ದೇವ್ರ ಮಾತನ್ನ ಕೇಳ್ರಿ, ದೇವ್ರ ಮಾತಿಗೆ ಭಯಪಡ್ರಿ, ದೇವ್ರ ಮಾತಿಗೆ ವಿಧೇಯತೆ ತೋರಿಸ್ರಿ. ಸೈತಾನ ಮಾತಿಗೆ ಕೇಳಿ ವಂಚನೆಗೆ ಒಳಗಾಗಬೇಡ್ರಿ. ಮನುಷ್ಯರ ಮಾತುಗಳನ್ನ ಕೇಳಿ ಮೋಸ ಹೋಗಬೇಡಿ. ಆಮೇಲೆ ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳುತ್ತೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ದುಷ್ಟರ ಆಲೋಚನೆಗಳನ್ನ ಕೇಳಬಾರ್ದು, ಪಾಪಾತ್ಮ ಮಾರ್ಗದಲ್ಲಿ ನಿಂತುಕೊಳ್ಳಬಾರದು, ಧರ್ಮನಿಂದ ಕೂಡ ಕೂತ್ಕೊಳ್ಬಾರ್ದು. ಕೀರ್ತನೆ 1:1. ಹಗಲು ಇರುಳು ದೇವರ ಸತ್ಯವೇದವನ್ನ ಓದಿ ಧ್ಯಾನಿಸಿ ಅವುಗಳನ್ನ ಅನುಸರಿಸಿ ನಡೆಯೋರು ಅವರ ಜೀವಿತಗಳಲ್ಲಿ ತುಂಬಾನೇ ಆಶೀರ್ವಾದ, ಸಮೃದ್ಧಿಗಳು ಅವರುಗಳು ಹೊಂದಿಕೊಳ್ಳೋರಾಗಿರ್ತಾರೆ. ಹಾಗಾಗಿ ದೇವರ ಮಾತಿಗೆ ಕಿವಿಗೊಡಿರಿ, ದೇವರ ಮಾತನ್ನು ಅನುಸರಿಸ್ರಿ.
ನೋಡ್ರಿ, ಈ ಆಕಾಶ ದೇವರ ಮಾತು ಮೇಲೆ ನಿಂತೈತೆ, ಈ ಭೂಮಿನೂ ದೇವರ ಮಾತು ಮೇಲೆ ನಿಂತೈತೆ. ನಾವು ನೋಡುವ ಈ ಜಗತ್ತು ಎಲ್ಲ ಸೃಷ್ಟಿ ದೇವರಿನ ಮಾತಿನ ಮೂಲಕವಾಗಿ ಸೃಷ್ಟಿಸಲ್ಪಟ್ಟಿದೆ, ದೇವರ ಮಾತು ಮೇಲೆ ನಿಂತಿದೆ. ನೀವು ದೇವರ ಮಾತು ಮೇಲೆ ನಿಂತ್ಕೊಳ್ರಿ. ನೀವು, ನಿಮ್ಮ ಕೆಲಸ, ನಿಮ್ಮ ಕುಟುಂಬ, ನೀವು ಮಾಡುವ ಎಲ್ಲ ಕಾರ್ಯಗಳನ್ನ ದೇವರ ಮಾತಿಗೆ ಒಪ್ಪಿಸ್ಕೊಟ್ಟು ಆ ಮಾತಿನ ಪ್ರಕಾರವಾಗಿ ನೀವು ಜೀವಿಸಿ ನಡೆಯುವುದಾದರೆ ದೇವನು ನಿಮ್ಮ ಕುಟುಂಬಗಳನ್ನು, ದೇವರು ನಿಮ್ಮನ್ನು, ದೇವರು ನಿಮ್ಮ ಕೆಲಸಗಳನ್ನು, ಸಕಲ ಕಾರ್ಯಗಳನ್ನ ದೇವರು ಸುರಕ್ಷಿತವಾಗಿ ಭದ್ರವಾಗಿ ಕಾಪಾಡಿ ನಿಮ್ಮನ್ನು ಅದ್ಭುತವಾಗಿ ಆಶೀರ್ವದಿಸಿ 1000 ಗಂಟಲೆ ನೀವು ಉನ್ನತ ಸ್ಥಿತಿಗೆ ಬರುವಾಗೆ ದೇವನ ಆಶೀರ್ವದಿಸ್ತಾನೆ. ಈ ವಾಕ್ಯ ಕೇಳಿಕೊಂಡಿರಂತ ನೀವು ಪ್ರತಿಯೊಬ್ಬರು ದೇವ್ರ ಮಾತುಗಳಿಗೆ ನಿಮ್ಮನ್ನು ಒಪ್ಪಿಸ್ಕೊಡ್ರಿ, ದೇವ್ರ ಮಾತುಗಳ ಕಡೆ ತಿರುಗ್ರಿ, ದೇವ್ರ ಮಾತನ್ನ ಪ್ರೀತಿಸ್ರಿ. ದೇವ್ರ ಮಾತು ಎಲ್ಲಿದೆ? ಬೈಬಲಲ್ಲಿದೆ. ಆದಿಕಾಂಡದಿಂದ ಹಿಡಿದು ಪ್ರಕಟಣೆವರೆಗೂ ಬೈಬಲಲ್ಲಿ ದೇವ್ರ ಮಾತನಾಡಿರೋ ಮಾತುಗಳನ್ನ ಓದ್ರಿ, ಧ್ಯಾನಿಸ್ರಿ. ಸಭೆಗಳಿಗೆ ಬಂದು ಸೇವಕರ ಮೂಲಕವಾಗಿ ದೇವ್ರು ಮಾತಾಡುವಾಗೆ ಆ ಮಾತುಗಳನ್ನ ಕೇಳ್ರಿ, ನಂಬ್ರಿ, ಅನುಸರಿಸ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರೋ ದೇವ, ಯಾರೆಲ್ಲ ನಿನ್ನ ಮಾತುಗಳಿಗೆ ಕಿವಿಗೊಡ್ತಾರೋ, ಯಾರೆಲ್ಲ ನಿನ್ನ ಮಾತುಗಳನ್ನ ನಂಬಿ ಪ್ರೀತಿಸಿ ವಿಧೇಯರಾಗ್ತಾರೋ ಅವ್ರ ಎಲ್ಲಾರ್ಗಳ ಮೇಲೆ ನಿನ್ನ ಕರಗಳನ್ನು ಚಾಚ್ರಿ, ಅವ್ರಗಳನ್ನ ನೀವು ಅತ್ಯಧಿಕವಾಗಿ ಆಶೀರ್ವದಿಸ್ರಿ. ಎಲ್ಲರೂ ನಿನ್ನ ವಾಕ್ಯದಲ್ಲಿ ಕಟ್ಟಲ್ಪಟ್ಟವರಾಗಿ ನಿನ್ನಲ್ಲಿ ಬೆಳೆದು ಬಲಗೊಂಡವರಾಗಿ ಆಶೀರ್ವಾದವಾಗಿ ಜೀವಿಸೋಕ್ಕೆ ಸಹಾಯ ಮಾಡಿ ಅಪ್ಪ. ಎಷ್ಟೋ ಜನ ನಿನ್ನ ವಾಕ್ಯಗಳನ್ನು ಕೇಳದೆ ವಾಕ್ಯಗಳನ್ನು ಅಲಕ್ಷ್ಯ ಮಾಡಿ ಅಸಡ್ಡೆ ಮಾಡಿ ಹೋಗ್ತಾ ಇದ್ದಾರಪ್ಪ. ದೇವರೇ, ಅವರಿಗೆ ಬರುವ ಆಪತ್ತು ವಿಪತ್ತು ಅಪ್ಪ, ಕೇಡುಗಳು ಅವ್ರು ಹಿಂಗೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯಪ್ಪ. ಸೈತಾನ ಎಷ್ಟೋ ಮಕ್ಕಳನ್ನ ಆ ರೀತಿ ನಿನ್ನ ಮಾತುಗಳನ್ನ ಕೇಳದವ್ರನ್ನ ವಂಚಿಸಿ ಬಿಡ್ತಾನೆ ಏಸಪ್ಪ. ದೇವರೇ, ಅವ್ರುಗಳು ಸಹ ಸ್ವಾಮಿ ಎಲ್ಲರೂ ನಿನ್ನ ಮಾತುಗಳನ್ನ ಕೇಳಿ ನಿನ್ನ ಕಡೆ ತಿರುಗಿಕೊಳ್ಬೇಕಪ್ಪ. ನಿನ್ನ ಮಾತಿನ ಪ್ರಕಾರವಾಗಿ ಜೀವಿಸುವರಾಗಿರ್ಬೇಕಪ್ಪ. ಕರ್ತನೆ, ಎಲ್ಲರಿಗೂ ಸಹಾಯ ಮಾಡ್ರಿ, ಆಶೀರ್ವದಿಸ್ರಿ. ನಿಮ್ಮ ಕರಗಳಲ್ಲಿ ಒಪ್ಪಿಸ್ಕೊಡ್ತೀವಿ. ಸಣ್ಣ ಪ್ರಾರ್ಥನೆ ಕೇಳ ಹಾಗೆ ಮಾಡ್ರಿ, ಯೇಸು ನಾಮದಲ್ಲಿ ತಂದೆ, ಆಮೀನ್. ಈ ಮಾತುಗಳನ್ನ ಕೇಳಿಕೊಂಡಿರೋಂಥ ಎಲ್ಲ ಪ್ರೇಯರ್ ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.